ಬ್ಯಾಕ್ ಟು ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಪುಟ್ಟ ಕೂಡ ಊರಿಗೆ ಹೋಗಿದ್ದಾರೆ. ಅವರು ಊರಿಗೆ ಹೋಗೋರಲ್ಲ ಅಂದ್ಬಿಟ್ಟು ಅವ್ರು ಅಲ್ಲೇ ಊಟ ಮಾಡ್ಕೊಂಡು ಬರ್ತಾರೆ. ಇವತ್ತು ನಾನು ಒಬ್ಳಿಗೆ ಡಿನ್ನರ್ ಅಲ್ವಾ, ಅದಕ್ಕೆ ಇವತ್ತು ಸ್ವಲ್ಪ ಲೈಟಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಮ್ಲೆಟ್ನ ಮಾಡ್ಕೋತಿದ್ದೀನಿ. ಆಮ್ಲೆಟ್ ಅಂದರೆ ಮಾಮೂಲಿ ಥರ ಆಮ್ಲೆಟ್ ಅಲ್ಲ, ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡು ಮಾಡ್ಕೋತೀನಿ. ಸ್ವಲ್ಪ ಸ್ಪೆಷಲಾಗಿರಲಿ ಅಂದ್ಬಿಟ್ಟು, ಸ್ವಲ್ಪ ಹೆಲ್ತಿಯಾಗಿರಬೇಕು ಅಂದ್ಬಿಟ್ಟು ಸ್ವಲ್ಪ ಸ್ಪೆಷಲಾಗಿ ಮಾಡ್ಕೋತೀನಿ ಆಮ್ಲೆಟ್ನ. ಅದಕ್ಕೆ ಇವತ್ತು ಅವರು ಕೂಡ ಅಲ್ಲೇ ಊಟ ಮಾಡ್ಕೊಂಡು ಬರ್ತಾರೆ ಅಂದ್ಬಿಟ್ಟು ನಾನು ಇವತ್ತು ಸ್ವಲ್ಪ ಸಿಂಪಲಾಗಿ ಲೈಟಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಮ್ಲೆಟ್ನ ಮಾಡ್ತಿದ್ದೀನಿ. ಹಾಗೂ ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರೂ ಅಲ್ಲಿಂದನೇ ಊಟ ಕೊಟ್ಟು ಕಳಿಸಿ, ನೀವು ಊಟ ಮಾಡಬೇಡ ಅಂತ ಅಂದರು. ಇನ್ನು ಅವ್ರು ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ. ಅವ್ರು ಹೋಗಿರೋದೇ ಲೇಟ್ ಅಲ್ವಾ, ಸ್ವಲ್ಪ ಲೇಟಾಗಿ ಬರ್ತಾರೆ. ಅವರು ಒಂದು 12-1 ಆಗುತ್ತೆ. ಇನ್ನು ಅಷ್ಟೊತ್ತವರೆಗೂ ನಾನು ಊಟ ಮಾಡದೇ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಆಮ್ಲೆಟ್ನ ಮಾಡ್ಕೊತಿದ್ದೀನಿ. ಅವ್ರು ಹಾಗೂ ಕೊಟ್ಟು ಕಳಿಸ್ಬೇಡ ಅಂದರು, ಅವ್ರು ಕೊಟ್ಟು ಕಳಿಸ್ತಾರೆ. ಇನ್ನು ನಾಳೆನೂ ನಾನು ತಿನ್ನಲ್ಲ, ಅದನ್ನು ಫ್ರಿಜ್ಜಿಗೆ ಮಡಗ್ಬಿಟ್ಟು ಇನ್ನು ಶುಕ್ರವಾರನೇ ತಿನ್ನಬೇಕು. ಹೇಳಿದ್ವಿ ಕೊಟ್ಟು ಕಳಿಸ್ಬೇಡಿ ಅಂತ. ಇನ್ನು ಅವ್ರ ಆಟ ಅಂದಮೇಲೆ ಕೊಟ್ಟು ಕಳಿಸ್ತಾರೆ. ಇನ್ನು ಇವಾಗ ನಾನು ಸ್ಪೆಷಲಾಗಿ ಸ್ವಲ್ಪ ಆಮ್ಲೆಟಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಮ್ಲೆಟ್ನ ಮಾಡ್ತಿದ್ದೀನಿ. ಪುಟ್ಟ ಎಂತಿಗೆ ಹೋಗಿದ್ದಾರೆ ಅಂದರೆ, ಪುಟ್ಟಂಗೆ ಸ್ವಲ್ಪ ಇವತ್ತು ಕೆಲಸ ಇತ್ತು ಊರಲ್ಲಿ, ಅದಕ್ಕೆ ಹೋದರು. ಇನ್ನು ಅವರು ಬರೋದು ಲೇಟಾಗುತ್ತೆ. ಅವರು ಕೂಡ ಬಂದೇ ಬರ್ತಾರೆ. ನಾನು ಹಾಗೂ ಅಲ್ಲೇ ಇದ್ದು ಬನ್ನಿ ಅಂತ ಹೇಳಿದೆ. ಅವರು ಇಲ್ಲ, ನೀನು ಒಬ್ಬಳೇ ಇರ್ತೀಯ, ಬಂದೇ ಬರ್ತೀನಿ ಅಂದ್ಬಿಟ್ಟು ಅವರು ನಿಧಾನಕ್ಕಾದರೂ ಸಹ ಪರವಾಗಿಲ್ಲ ಬರ್ತಾರೆ ಎಷ್ಟೊತ್ತಾದ್ರೂ. ಇವಾಗ ನಾನು ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ, ಒಂದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ, ಆದಷ್ಟು ಚಿಕ್ಕದಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಏನು ಗೊತ್ತಾ, ಕ್ಯಾಪ್ಸಿಕಮ್ಮು ಕಲರ್ ಎಲ್ಲ ಇರುತ್ತೆ ನೋಡಿ, 3 ಕಲರ್ ಇರುತ್ತೆ ನೋಡಿ. ಅದು 3 ಥರ ಕಲರ್ನು ನೀವು ಕ್ಯಾಪ್ಸಿಕಮ್ನ ಬಳಸ್ಕೋಬೋದು ಈ ಅಡುಗೆಗೆ. ನನ್ನ ಹತ್ರ ಇದ್ದಿದ್ದು ಒಂದೇ ಕಲರು, ಅದಕ್ಕೆ ನಾನು ಒಂದೇ ಕಲರ್ನ ಬಳಸ್ಕೊಂಡಿದ್ದೀನಿ. ಏನಂದರೆ ಆ ಥರ ಎಲ್ಲ ಥರ ಕಲರ್ ಬಳಸ್ಕೊಂಡ್ರೆ ಸ್ವಲ್ಪ ಕಲರಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಒಂದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಆದಮೇಲೆ ಸ್ವಲ್ಪ ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಅಷ್ಟೇ ನಾನು ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಾಕು. ನಾನು ಒಬ್ಬಳಿಗೆ ಅಲ್ವಾ, ಜಾಸ್ತಿ ತರಕಾರಿ ಹಾಕೋದು ಬೇಡ, ಸ್ವಲ್ಪ ಬಳಸ್ಕೊಂಡು ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಏನು ಆ್ಯಡ್ ಮಾಡ್ತೀನಿ ಅಂದರೆ, ಮಶ್ರೂಮ್ ಆ್ಯಡ್ ಮಾಡ್ಕೋತಿದ್ದೀನಿ. ಸ್ವಲ್ಪ ಮಶ್ರೂಮ್ ಜಾಸ್ತಿನೇ ಆ್ಯಡ್ ಮಾಡ್ಕೋತಿದ್ದೀನಿ, ಯಾಕಂದರೆ ನಂಗೆ ಮಶ್ರೂಮ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಎಲ್ಲ ತರಕಾರಿನೂ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಮಶ್ರೂಮ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇಟ್ಕೊಂಡಿದ್ದೀನಿ. ಮಶ್ರೂಮು ಅಂದರೆ ಯಾಕೆ ನಾನು ಸ್ವಲ್ಪ ದಪ್ಪಗೆ ಕಟ್ ಮಾಡ್ಕೋತಿದ್ದೀನಿ ಅಂದರೆ, ಮಶ್ರೂಮು ಜಾಸ್ತಿ ಬೆಂದೋಗ್ಬಿಡುತ್ತೆ, ಫುಲ್ ಸಾಫ್ಟ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇಷ್ಟನ್ನು ಕಟ್ ಮಾಡಿ ಆದಮೇಲೆ ಇವಾಗ ಒಂದು ಚಿಕ್ಕ ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಬಳಸ್ಕೊಳ್ಳಿ. ಜಾಸ್ತಿ ಎಣ್ಣೆ ಹಾಕಬೇಡಿ, ಸ್ವಲ್ಪ ಎಣ್ಣೆನ ಬಳಸ್ಕೊಂಡು ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿನ ಹಾಕ್ಕೊಂಡು 1 ಮಿನಿಟ್ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಮಶ್ರೂಮ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಎಲ್ಲನೂ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡಿದಾದಮೇಲೆ ಲೈಟಾಗಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇನ್ನೊಂದು 1 ಮಿನಿಟ್ ಫ್ರೈ ಮಾಡ್ಕೊಳ್ಳಿ. ಉಪ್ಪು ಹಾಕಿದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಧನಿಯಾ ಪೌಡರ್ನ ಬಳಸ್ಕೊಳ್ಳಿ. ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿಯಾಗಿಯೇ ಹಾಕ್ಕೊಬಿಟ್ಟಿದ್ದೀನಿ, ನೀವು ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ನಂಗೆ ಖಾರ ಇಷ್ಟ ಆಗುತ್ತೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್ನ ಬಳಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಹೆಂಗಂದರೆ ಮಶ್ರೂಮೆಲ್ಲ ಸ್ವಲ್ಪ ನೀರು ಬಿಟ್ಕೊಬಿಡುತ್ತೆ, ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಬೇಯಿಸ್ಕೋಬೇಕಂತ ಏನಿಲ್ಲ, ಸ್ವಲ್ಪ ಕ್ರಂಚಿ ಆಗಿದ್ರೇ ತುಂಬ ಚೆನ್ನಾಗಿರುತ್ತೆ. ನನಗೆ ಸ್ವಲ್ಪ ಕ್ರಂಚಿ ಆಗಿದ್ರೇ ವೆಜಿಟೇಬಲ್ಸ್ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನೀವು ನಿಮ್ಗೆ ಹೆಂಗಾಗುತ್ತೆ ಹಂಗೆ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಬೇಯಿಸ್ಕೋಬೇಕಂದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳಿ. ನನಗೇನು ಜಾಸ್ತಿ ಫ್ರೈ ಮಾಡಬೇಕಂತೇನಿಲ್ಲ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಇದನ್ನು ಫ್ರೈ ಮಾಡಿದ್ದಾಯಿತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇವಾಗ ಒಂದು ಬೌಲಿಗೆ ನಾನು 2 ಮೊಟ್ಟೆನ ಹೊಡ್ಕೊತಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಹಾಕ್ಕೋಬೋದು. ನಾನಿಲ್ಲಿ 2 ಹಾಕ್ಕೋತಿದ್ದೀನಿ. ಏನಂದರೆ ಇವಾಗ 2 ಮೊಟ್ಟೆನೂ ಒಡೆದು ಹಾಕ್ಕೋತಿದ್ದೀನಿ ಬೌಲಿಗೆ. 2 ಮೊಟ್ಟೆ ಹಾಕಿ ಹಾಕಿದ್ಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಉಪ್ಪನ್ನ ಬಳಸ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಏನು ಗೊತ್ತಾ, ಎಷ್ಟು ಬೀಟ್ ಮಾಡ್ತೀವಿ ಅಷ್ಟು ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ ಆಮ್ಲೆಟು. ಸ್ವಲ್ಪ ಜಾಸ್ತಿನೇ ಬೀಟ್ ಮಾಡ್ಕೊಳ್ಳಿ, ಜಾಸ್ತಿ ಬೀಟ್ ಮಾಡಿಕೊಂಡಷ್ಟು ಫ್ಲಫಿಯಾಗಿ ಆಮ್ಲೆಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದು ಬೀಟ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇವಾಗ ನಾನಿಲ್ಲಿ ತವದ ಮೇಲೆ ಆಮ್ಲೆಟ್ನ ಹಾಕೋತಿದ್ದೀನಿ. ಏನು ಗೊತ್ತಾ, ನಾನಿಲ್ಲಿ ತವದ ಮೇಲೆ ಹಾಕ್ಕೊಂಡಿದ್ದೀನಿ ಅಲ್ವಾ, ಅದಕ್ಕೆ ಸ್ವಲ್ಪ ತಿಳ ಆಗಿಬಿಡ್ತು. ನೀವು ಪ್ಯಾನಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಆಮ್ಲೆಟ್ ಹಾಕೋತೀವಲ್ಲ, ಆ ಥರ ಆಮ್ಲೆಟ್ನ ಹಾಕ್ಕೊಬಿಡ್ಬೇಕು.
ಆಮ್ಲೆಟ್ ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿ ಎದ್ದುಳುತ್ತೆ. ಇವಾಗ ಎಣ್ಣೆ ಎಲ್ಲ ಹಾಕಿದಾದ್ಮೇಲೆ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಮಶ್ರೂಮು ವೆಜಿಟೇಬಲ್ಸ್ ಎಲ್ಲನೂ, ಅದನ್ನು ಸ್ವಲ್ಪ ಮಧ್ಯೆ ಹಾಕ್ಕೊಳ್ಳಿ. ಏನು ಗೊತ್ತಾ, ನೀವು ಈ ಥರನಾದ್ರು ಮಾಡ್ಕೊಂಡು ತಿನ್ಬೋದು, ಇಲ್ಲ ನೀವು ಆಮ್ಲೆಟ್ ಎಲ್ಲ ಹಾಕಿದ್ಮೇಲೆ ಹಾಕ್ಕೊಂಡು ರೋಲ್ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಮಧ್ಯೆ ಹಾಕ್ಕೋತಿದ್ದೀನಿ. ಅದು ಏನು ಗೊತ್ತಾ, ಇದು ಎರಡು ಸೈಡು ಬೇಯಿಸಲ್ಲ ನಾನು ಆಮ್ಲೆಟ್ನ, ಒಂದೇ ಸೈಡ್ ಅಷ್ಟೇ ಬೇಯಿಸ್ಕೊಳ್ಳೋದು. ಅದಕ್ಕೆ ಜಾಸ್ತಿ ಉರಿನಲ್ಲಿ ಇಡಲ್ಲ, ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟಿರ್ತೀನಿ. ಇವಾಗ ಇದಾದಮೇಲೆ ಸೇಮ್ ಇಷ್ಟೇ ಇದು. ಇವಾಗ ಎತ್ಕೋತೀನಿ, ಇದಾದಮೇಲೆ ಆಮ್ಲೆಟ್ನ ಎತ್ಕೊಬಿಡ್ತೀನಿ. ನಾನು ಇದೇ ಥರ ಹಾಕ್ಕೋತೀನಿ. ಒಂದು ಸೈಡ್ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಒಂದು ಸೈಡ್ ಅಷ್ಟೇ ಬೇಯಿಸ್ಕೊತಿದ್ದೀನಿ. ಇವಾಗ ನೋಡಿ ಇದು ಯಾವ ರೀತಿ ಕಾಣಿಸ್ತಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆಮೇಲೆ ಇದು ತುಂಬ ಕೂಡ ಚೆನ್ನಾಗಿರುತ್ತೆ. ಏನಂದರೆ ಇದು ತಿಂದಾದ್ಮೇಲೆ ಬೇರೆ ಇನ್ನೇನು ತಿನ್ನಬೇಕು ಅಂತಲೇ ಅನಿಸಲ್ಲ, ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಇದೊಂದು ತಿಂದರೆ ಸಾಕು. 2 ಮೊಟ್ಟೆ ಕೂಡ ಹಾಕ್ಕೊಂಡಿದ್ವಿ ಅಲ್ವಾ. ಆಮೇಲೆ ಏನು ಗೊತ್ತಾ, ಇದನ್ನ ರೋಲ್ ಕೂಡ ಮಾಡ್ಕೋಬೋದು ನೀವು, ತುಂಬ ಚೆನ್ನಾಗಿರುತ್ತೆ ರೋಲ್ ಮಾಡ್ಕೊಂಡ್ರೆ. ನಂಗೆ ರೋಲ್ ಮಾಡಿಕೊಂಡ್ರೆ ಅಷ್ಟು ಇಷ್ಟ ಆಗೋಲ್ಲ, ಅದಕ್ಕೆ ನಾನು ಈ ಥರನೇ ತಿಂತೀನಿ ಅಷ್ಟೇ. ಇದು ಇವಾಗ ರೆಡಿ ಆಯಿತು. ನಿಜವಾಗ್ಲೂ ಇದು ಮಸ್ಟ್ ಟ್ರೈ ರೆಸಿಪಿ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನಾನು ಟೇಸ್ಟ್ ಮಾಡ್ಬೇಕಾದ್ರೆ ಎಷ್ಟು ಖುಷಿಯಾಯಿತು ಅಂದರೆ, ಈ ಥರ ನೀವು ರೋಲ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಆಮ್ಲೆಟ್ನ ತರಕಾರಿ ಜೊತೆ ನಂಚ್ಕೊಂಡು ತಿಂತೀನಿ. ನಾನು ಈ ಥರ ಮಾಡ್ಕೊಂಡು ತಿಂದರೆ ನಂಗೆ ಇಷ್ಟ ಆಗುತ್ತೆ, ಅದಕ್ಕೆ ನಾನು ಈ ಥರ ತಿಂತೀನಿ. ನೀವು ರೋಲ್ ಕೂಡ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ, ಆಮೇಲೆ ಏನಂದರೆ ನಾನು ಇದು ಒಂದು ತಿಂದಾದ್ಮೇಲೆ ಹೊಟ್ಟೆ ಫುಲ್ ಆಗಿಬಿಡ್ತು. ಇನ್ನು ಮ್ಯಾಂಗೋ ಸೀಸನಲ್ಲಂತೂ ಐಸ್ ಕ್ರೀಮು ಮತ್ತು ಮ್ಯಾಂಗೋನ ಹಾಕ್ಕೊಂಡು ತಿಂದೆ ಹೋದರೆ ಸಮಾಧಾನ ಅನ್ನೋದೇ ಆಗೋದಿಲ್ಲ. ಮ್ಯಾಂಗೋ ಸೀಸನ್ ಮುಗಿಯೋವರೆಗೂ ನಮ್ಮನೇಲಿ ಮ್ಯಾಂಗೋ ಅಂತೂ ಇದ್ದೇ ಇರುತ್ತೆ, ಅಷ್ಟು ಇಷ್ಟ ನಮಗೆ ಮ್ಯಾಂಗೋ ಅಂದರೆ. ಬಟ್ ಚೆನ್ನಾಗಿರುತ್ತೆ ಐಸ್ ಕ್ರೀಮ್ ವಿತ್ ಮ್ಯಾಂಗೋ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಿಜವಾಗ್ಲೂ. ನಮ್ಮ ಪುಟ್ಟಕ್ಕೂ ಅಷ್ಟೇ ಮ್ಯಾಂಗೋ ಲಸ್ಸಿ ಅದೆಲ್ಲ ತುಂಬ ಇಷ್ಟಪಡ್ತಾರೆ. ಇನ್ನು ಮ್ಯಾಂಗೋ ಮತ್ತು ಐಸ್ ಕ್ರೀಮ್ ಇದೆರಡನ್ನೂ ಸೇರ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ಬೆಸ್ಟ್ ಕಾಂಬಿನೇಷನು. ಆಮೇಲೆ ಏನು ಗೊತ್ತಾ, ಮ್ಯಾಂಗೋ ಸ್ವಲ್ಪ ಹುಳಿ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಂಗೆ ಸ್ವಲ್ಪ ಹುಳಿ ಇರಬೇಕು ಮ್ಯಾಂಗೋ, ಅವಾಗ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಹಣ್ಣು ಹಾಕ್ರೆ ಏನು ಅಷ್ಟು ಟೇಸ್ಟ್ ಗೊತ್ತಾಗಲ್ಲ, ಸ್ವಲ್ಪ ಹುಳಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮ್ಯಾಂಗೋ ಸೀಸನ್ ಅಂತ ಅಂದಿದ ತಕ್ಷಣ ನಮ್ಮನೆ ಯಾವಾಗಲೂ ಐಸ್ ಕ್ರೀಮು ಮ್ಯಾಂಗೋ ಇದ್ದೇ ಇರುತ್ತೆ. ಆಮೇಲೆ ಏನು ಗೊತ್ತಾ, ಇದು ಬೆಸ್ಟ್ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ. ಯಾವ ಫ್ರೂಟ್ಸ್ ಜೊತೆನೂ ಐಸ್ ಕ್ರೀಮ್ ಇಷ್ಟು ಚೆನ್ನಾಗಿರಲ್ಲ, ಬಟ್ ಮ್ಯಾಂಗೋ ಜೊತೆ ಮಾತ್ರ ಸೂಪರಾಗಿರುತ್ತೆ. ಅಂದರೆ ಜಾಸ್ತಿ ಮ್ಯಾಂಗೋ ಇಷ್ಟಪಡೋರಿಗೆ ಮ್ಯಾಂಗೋ ವಿತ್ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಇವತ್ತು ಪುಟ್ಟ ಕೂಡ ಬರೋದು ಬೇಕ. ನಾನು ಇದು ತಿಂದ್ಬಿಟ್ಟು ಮುಗಿಸ್ಬಿಟ್ಟು ನಾನು ಪಡ ಇಬ್ಬರು ಮಲ್ಕೋತೀವಿ. ಇನ್ನು ಪುಟ್ಟ ಇವಾಗ ಊಟ ಮಾಡಿದ್ದೀನಿ, ಇವಾಗ ಹೊರಡ್ತಿದ್ದೀನಿ ಅಂತ ಹೇಳಿದ್ದಾರೆ. ನಾವು ಊಟ ಮಾಡ್ಕೊಂಡು ಬರೋದು ತುಂಬ ಲೇಟ್ ಆಗುತ್ತೆ. ಆಮ್ಲೆಟ್ ತೋರಿಸಿದ್ರಲ್ಲ ಯಾವ ರೀತಿ ಮಾಡೋದು ಒಂಥರ ಡಿಫ್ರೆಂಟಾಗಿ ಮಾಡಿದೆ, ವೆಜಿಟೇಬಲ್ಸ್ ಎಲ್ಲ ಬಳಸ್ಕೊಂಡು. ನಿಜವಾಗ್ಲೂ ಅದು ಒಂದು ತಿಂದರೆ ನಿಜವಾಗ್ಲೂ ಹೊಟ್ಟೆ ಎಲ್ಲ ಫುಲ್ ಆಗಿಬಿಡುತ್ತೆ. ಸಾಕು, ಒಂದು ನಮಗೆ ಸಾಕು. ಬಾಯ್ಸ್ಗೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಅಂದರೆ 3 ಮೊಟ್ಟೆ ಹಾಕ್ಬಿಟ್ಟು ಮಾಡ್ಕೋಬೇಕಾಗುತ್ತೆ, ಆಗ ಚೆನ್ನಾಗಿರುತ್ತೆ. ಬಾಯ್ಸ್ಗೆಲ್ಲ ಅಷ್ಟು ಸಾಕಾಗುತ್ತೆ. ನಮಗೆ ಒಂದು 2 ಮೊಟ್ಟೆ ಹಾಕ್ಕೊಂಡು ಅದು ವೆಜಿಟೇಬಲ್ಸ್ ಎಲ್ಲ ತಿಂತಾಯಿದ್ರೆ ಹೆಲ್ತಿ, ತುಂಬ ಹೆಲ್ತಿ. ಆಮೇಲೆ ಡಯಟ್ ಮಾಡೋರಿಗಂತೂ ಇದು ಸಕ್ಕತ್ತಾಗಿರುತ್ತೆ ಫುಡ್ಡು. ಪ್ರೋಟೀನ್, ಒಳ್ಳೆ ಪ್ರೋಟೀನ್ ಸಿಗುತ್ತೆ, ಆ ಥರ ಚೆನ್ನಾಗಿರುತ್ತೆ. ಅದುವೇ ತುಂಬ ಇಷ್ಟ ಆಗುತ್ತೆ ನಿಜವಾಗ್ಲೂ. ಅದೊಂದು ತಿಂದ್ಬಿಟ್ರೆ ಹೊಟ್ಟೆ ಫುಲ್ಲು. ಇವತ್ತು ನಾನು ಒಬ್ಬಳೇ ಇದ್ನಲ್ಲ, ಬೇರೆ ಏನಾದರೂ ಮಾಡ್ತಿದ್ದೆ ಪುಟ್ಟ ಇದ್ದಿದ್ದಿದ್ರೆ, ನಾನು ಒಬ್ಬಳೇ ಇದ್ನಲ್ಲ, ಸುಮ್ಮನೆ ಏನು ಬೇರೆ ಎಲ್ಲ ಮಾಡ್ಕೊಡೋದು ಅಂದ್ಬಿಟ್ಟು ಈ ಥರ ಟ್ರೈ ಮಾಡಿಕೊಂಡೆ. ನಿಜವಾಗ್ಲೂ ವೆಜಿಟೇಬಲ್ಸ್ ಎಲ್ಲ ಬಳಸ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ಅದೊಂದು ತಿಂದ್ಮೇಲೆ ಹೊಟ್ಟೆ ಎಲ್ಲ ಫುಲ್ಲು. ಈಗ ಐಸ್ ಕ್ರೀಮ್ ತಿಂದ್ಬಿಟ್ಟು ಮಾಡ್ಕೋತೀನಿ. ಇವತ್ತಿಗೆ ಡಿನ್ನರ್ ಮುಗೀತು. ನೀವು ಅದನ್ನ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೋಬೋದು, ಡಿನ್ನರ್ಗೂ ಕೂಡ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ ಅಂತೂ ಇನ್ನೂ ಹೆಲ್ತಿ, ಬೆಳಿಗ್ಗೆ ಮೊಟ್ಟೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಡಿನ್ನರ್ಗೂ ಮಾಡ್ಕೋಬೋದು. ಪುಟ್ಟಗೂ ಒಂದೇ ಈ ಥರ ಮಾಡಿಕೊಡ್ಬೇಕು, ಏನಂತಾರೆ ಕೇಳಬೇಕು. ಆಮೇಲೆ ಅದನ್ನ ರೋಲ್ ಥರನೂ ಕೂಡ ನೀವು ಮಾಡ್ಕೋಬೋದು, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಂಗೆ ಸ್ವಲ್ಪ ಹಂಗೆ ಹಚ್ಕೊಂಡು ತಿಂದರೆ ತುಂಬ ಇಷ್ಟ ಆಗುತ್ತೆ ಅಲ್ವಾ, ಅದಕ್ಕೆ ನಾನು ಆ ಥರ ಮಾಡಿಕೊಂಡೆ. ನೀವು ಬೇಕಿದ್ರೆ ರೋಲ್ ಥರ ಮಾಡಿ ಮಕ್ಳಿಗೂ ಕೂಡ ಕೊಡ್ಬೋದು. ಇವತ್ತಿನ ದಿನ ಈ ಥರ ಆಯಿತು. ನೀವು ಕೂಡ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ, ತುಂಬ ಈಸಿ ರೆಸಿಪಿ. ಇವತ್ತು ಪುಟ್ಟ ಇಲ್ಲ ವ್ಲಾಗಲ್ಲಿ, ನನಗೂ ಬೇಜಾರಾಗ್ತಿದೆ. ಅವ್ರು ಬರ್ತಾರೆ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಅವರೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಬರ್ತಾರೆ.
ನೀವು ಕೂಡ ಈ ಈಸಿ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ಥರ ಈಸಿ ರೆಸಿಪಿಗೋಸ್ಕರ ಮೇಘಾ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್ ಟು ಯು.